ನಿಮ್ಮಂತವ್ರ ಏನಾದ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಏನ್ ತಿಂದಿಲ್ವಾ, ಹೊಟ್ಟೆ ತುಂಬಿಲ್ವಾ? ನಾಳೆ ಏನಾಯ್ತು ಏನ್ ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ. 4 ಪ್ಲೇಟ್ಗೆ ಸುಸ್ತಾಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಗೈಸ್ ಇಬ್ಬರಿಂದ ಎಷ್ಟು ಪುರಿ ತಿಂದ್ರು ಗೊತ್ತಾ? 25 ಸೆಕೆಂಡ್ ನೋಡು. ಗೌತಮ್ 55 ಪುರಿಗೆ ಸಾಕು ಅಂತ ಹೇಳ್ತಾನೆ. ಇವಾಗ ನಾವು ಡ್ರ್ಯಾಗನ್ ಒಂದು ಚಾಲೆಂಜ್ ಕೊಡ್ತಾ ಇದೀವಿ. ಸೊ ಇಬ್ರಲ್ಲಿ ಯಾರು ಸೋಲ್ತಾರೆ, ಯಾರು ಗೆದ್ದಿರ್ತಾರೆ ನೋಡಿ, ಅವ್ರು ಎಷ್ಟು ಪ್ಲೇಟ್ ತಿಂದಿರ್ತಾರೋ ಆ ದುಡ್ಡನ್ನ ಅವರೇ ಪೇ ಮಾಡಬೇಕು. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಗೈಸ್ ಎಲ್ಲರಿಗೂ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಅಲ್ಲ ಸುಸ್ವಾಗತ. ಗೈಸ್ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಸೊ ನಮ್ಮ ಮನೆಯಿಂದ. ಸೊ ಇವತ್ತಿನ ಬ್ಲಾಗ್ ಏನು ಅಂತ ನೀವು ಆಗಲೇ ತಮ್ಮನೇಲಿ ನೋಡಿರ್ತೀರಾ. ಸೊ ಇವತ್ತು ಗೈಸ್ ಪಾನಿಪುರಿ ಚಾಲೆಂಜ್ ಮಾಡ್ತಾ ಇದ್ದೀವಿ. ಸೊ ಯಾರ್ಯಾರು ಇರ್ತಾರೆ, ಏನೇನು ಮಾಡ್ತೀವಿ ನಿಮ್ಗೆಲ್ಲ ಗೊತ್ತಾಗುತ್ತೆ. ಸೊ ವಿಡಿಯೋ ಅಂತೂ ಸಖತ್ ಮಜಾ ಇರುತ್ತೆ. ಮಿಸ್ ಮಾಡ್ದಂಗೆ ಎಲ್ಲರೂ ಕೊನೆವರೆಗೂ ನೋಡಿ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮಗಿನ್ನ ಹೆಲ್ಪ್ ಆಗುತ್ತೆ. ಸೊ ಇನ್ನಷ್ಟು ವೀಡಿಯೋಸ್ನ ಮಾಡ್ತಾ ಇರ್ತೀವಿ. ಸೊ ಈಗ ಲೊಕೇಶನ್ ಹತ್ರ ಹೋಗಬೇಕು. ಸೊ ಏನೇನು ರೂಲ್ಸು, ಏನೇನು ವಿಚಾರ ಎಲ್ಲ ನಿಮಗೆ ಆಮೇಲೆ ಗೊತ್ತಾಗುತ್ತೆ. ಸೊ ಕೀಪ್ ವಾಚಿಂಗ್ ಗೈಸ್. ಫೈನಲಿ ಲೊಕೇಶನ್ ಹತ್ರ ಬಂದಿದ್ದೀವಿ. ಸೊ ಅಂದರೆ ಇನ್ನೂ ಲೊಕೇಶನ್ ಹತ್ರ ಹೋಗಿಲ್ಲ. ಸೊ ಚಾಲೆಂಜ್ ಮಾಡೋ ಲೊಕೇಶನ್ ಹತ್ರ ಹೋಗಿಲ್ಲ. ಗೌತಮ್ ಬಂದವನೇ ಫಸ್ಟ್ ಕಾಂಪಿಟೇಟರು. ನೆಕ್ಸ್ಟ್ ಪ್ರಶಾಂತ್ ಬಂದವನೇ. ಗೈಸ್ ಇವಾಗ ಇವನ್ಗೆ ಮತ್ತು ಇವನ್ಗೆ ಕಾಂಪಿಟೇಷನ್ನು. ಸೊ ಏನು ರೂಲ್ಸ್ ಅಂತೆಲ್ಲ ನಿಮಗೆ ಹೇಳ್ತೀನಿ, ವೆಯ್ಟ್ ಮಾಡ್ತಾರೆ. ಗೈಸ್ ಪಾನಿಪುರಿ ಚಾಲೆಂಜ್ ಮಾಡೋಕ್ಕೆ ಪಾನಿಪುರಿ ಅಂಗಡಿ ಹುಡುಕ್ತಾ ಇದ್ದೀವಿ, ಸಿಗ್ತಾನೆ ಇಲ್ಲ. ಸೊ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಚಾಲೆಂಜ್ ಮಾಡೋಕ್ಕೆ ಇಬ್ಬರು ರೆಡಿಯಾಗಿ ಕುತ್ಕೊಬಿಟ್ಟವ್ರೆ. ಸೊ ತಿನ್ನೋಕ್ಕೆ ಕಾಯ್ತವ್ರೆ. ಸೊ ಅವರೆಲ್ಲ ಖಾಲಿಯಾಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಇವನ್ ಕಾನ್ಫಿಡೆನ್ಸ್ ಲೆವೆಲ್ ನೋಡಿ ಗೈಸ್. ನೀನೇ ಗೆಲ್ತೀಯ, ಅವ್ನು ಗೆಲ್ತಾನ? ಎಷ್ಟು ಪ್ಲೇಟ್ ತಿಂತೀಯಾ? 20 ಸಾಕಾ? 20 ಪೂರಿ ಕೇಳಿಲ್ಲ ಅವನು. ಎಷ್ಟು ಪ್ಲೇಟು ಪ್ಲೇಟ್ ಪೂರಿ ತಿನ್ನೋಕೆ ಚಾಲೆಂಜ್ ಮಾಡೋಕ್ಕೆ ನಮ್ಮ ಭಯ್ಯ ಸಪೋರ್ಟ್ ಮಾಡ್ತವ್ರೆ. ಪೂರಿ ಗೈಸ್ ಇರಿ, ಅಲ್ಲ ಇರೋ ಬೈ, ಒಂದು ನಿಮಿಷ ಇರೋ ಬೈ ಗೈಸ್. ರೂಲ್ಸ್ ಏನು ಅಂತ ಅಂದರೆ, ಸೊ ಇಬ್ಬರಲ್ಲಿ ಯಾರು ಜಾಸ್ತಿ ತಿಂತಾರೋ ಅವ್ರಿಗೆ ಒಂದು ಪ್ರೈಸ್ ಅಂತ ನಾನು ಆಗಲೇ ಇಟ್ಬಿಟ್ಟಿದ್ದೀನಿ. ಅದೇನು ಅಂತ ಇವಾಗ ರಿವೀಲ್ ಮಾಡಲ್ಲ ನಾನು. ಹೇಳೋದು ಪ್ರೈಸ್ ಹೇಳೋ ಅಪ್ಪ. ಇವಾಗ ನಾವು ತಿನ್ನೋದಕ್ಕೆ ಏನಾದ್ರು ಒಂದು ಇದಿರ್ಬೇಕು ತಾನೆ, ನಾವು ತಿನ್ಬಿಟ್ಟು ಹೊಟ್ಟೆ ಹಾಂ ನಿಮಗೆ ವರ್ತ್ ಇರುತ್ತೆ ಒಟ್ಟಿನಲ್ಲಿ. ಪ್ರೈಸ್ ಅಂತೂ ಇವಾಗಲೇ ರಿವೀಲ್ ಮಾಡಲ್ಲ. ಕ್ಯಾಶ್ ಪ್ರೈಸ್ ಎಲ್ಲ ಹೇಳೋದಿಲ್ಲ. ಒಂದು ನಿಮಿಷ ಇರೋ ಗೈಸ್. ಇನ್ನೊಂದೇನು ಅಂತ ಅಂದರೆ, ಸೊ ಇಬ್ಬರಲ್ಲಿ ಯಾರು ಸೋಲ್ತಾರೆ, ಯಾರು ಗೆದ್ದಿರ್ತಾರೆ ನೋಡಿ, ಅವ್ರು ಎಷ್ಟು ಪ್ಲೇಟ್ ತಿಂದಿರ್ತಾರೋ ಆ ದುಡ್ಡನ್ನ ಅವರೇ ಪೇ ಮಾಡಬೇಕು. ಸೋತಿರೋರ ದುಡ್ಡನ್ನ ನಾವು ಪೇ ಮಾಡ್ತೀವಿ. ಸೊ ಇಷ್ಟೇ ರೂಲ್ಸು. ಸೊ ಇಬ್ರಿಗೂ ರೂಲ್ಸ್ ಅರ್ಥ ಆಯ್ತಾ? ನಿನಗೆ ಅರ್ಥ ಆಯ್ತಾ? ಸೊ ಇಬ್ಬರು ರೆಡಿಯಾಗಿ, ಇಬ್ರಿಗೂ ಆಲ್ ದ ಬೆಸ್ಟು. ಸೊ ಗೈಸ್ ಫಸ್ಟು ಗೌತಮ್ ಸ್ಟಾರ್ಟ್ ಮಾಡೋನೆ. ಎಷ್ಟು ಪ್ಲೇಟ್ ತಿಂತ ನೋಡೋಣ. ಸೊ 1 ಪ್ಲೇಟಲ್ಲಿ 8 ಪುರಿ ಬರುತ್ತೆ. ಸೊ ಲೆಸ್ಟ್ ಡಿಪ್ರೆಷನ್ ಲೆಟ್ಸ್ ಗೋ. ಎಷ್ಟಾಯ್ತು? ಮೂರನೇದು ನಾನು ಲೆಕ್ಕ ಹಾಕ್ತೀನಿ, ತಲೆ ಕೆಡಿಸ್ಕೊಬೇಡ. ನನ್ನ ಕಾಂಪಿಟೇಟರ್ ಅವನು, ನೀನೇ ನೋಡ್ಕೋಬೇಕು ಕರೆಕ್ಟಾಗಿ. 4ನೇದು ಇದು. ನನ್ನ ಪ್ರಕಾರ ಅವನು 1-2 ಪ್ಲೇಟ್ಗೆ ಸುಸ್ತಾಗ್ಬಿಡ್ತಾನೆ. ಐದನೇದಕ್ಕೆ ಫುಲ್ ಸುಸ್ತಾಯ್ತವನೆ. 6ನೇದು ಇದು. ಗೈಸ್ ಅವ್ನು ಕಾಸು ಕೊಡ್ಬೇಕಾಯ್ತದೆ ಅಂತಾನೆ ಬೇಕಾದ್ರೆ ತಿನ್ಬಿಡ್ತಾನೆ ಚೆನ್ನಾಗಿ. ಕಿತ್ನಾ ಪೂರಿ ಡಾಲ್ರೆ ಹೋಗಿ ಗಿಂತಿಲ್ಲೋ. 7ನೇದು ಬೈ. ಒಂದೊಂದು ಪ್ಲೇಟ್ ಆದ್ಮೇಲೆ ಹೇಳು. 8ನೇದು 1 ಪ್ಲೇಟ್ ಹೋಗ್ಯಾ. ಗೈಸ್ 1 ಪ್ಲೇಟ್ ತಿನ್ಬಿಟ್ಟ ಗೈಸ್ ಗೌತಮು. ಗೈಸ್ 1 ಪ್ಲೇಟ್ ಆಗೋಯ್ತು. 1 ಪ್ಲೇಟ್ಗೆ 25 ರುಪೀಸು. ಎಷ್ಟು ಪ್ಲೇಟ್ ತಿಂತ ನೋಡೋಣ ಇರಿ. ಮಾಡೋಂಗಿಲ್ಲ, ಮಿರ್ಚಿ ಗಿರ್ಚಿ ಅವೆಲ್ಲ ಏನು ಹೇಳೋಂಗಿಲ್ಲ. ಗೈಸ್ ಬೈಯಿಂಗೆ ಫುಲ್ ಖುಷಿ ಆಗ್ಬಿಟ್ಟಿದ್ವಿ ಇವತ್ತು. 12 ಫುಲ್ ವ್ಯಾಪಾರ ಮಾಡ್ತಾವ್ರೆ ಅಂತ. ಎಷ್ಟಿಂದ? 13. ರುಕೋ ಗೈಸ್ ನಡುಕ್ತೈತೆ, ಕೈ ನಡುಕ್ತೈತೆ ಆಗ್ಲೇ. ಯಾಕೆ ಕೈ ಹಾಕೋ ನಡುಗಿಸ್ತಾ ಇದ್ಯಾ? 14 ಮಗನೇ. ಒಂದು ಎಕ್ಸ್ಟ್ರಾ ಹೇಳ್ಬಿಟ್ಟ ನೋಡು, ನನ್ನ ಹತ್ರ ಹಿಡ್ಕೊಬಿಡವಲ್ಲ. ಗೈಸ್ ಗೌತಮ್ಗೆ ಮೊದಲೇ ಹುಷಾರಿಲ್ಲ. ಏನು ತಿಂತವನೆ ಅಂತಂದರೆ ಆಗಲೇ 2 ಪ್ಲೇಟ್ ಖಾಲಿ ಮಾಡ್ದ. 16 ಪುರಿ ತಿಂದ. ಗೌತಮ್ ಯೋಚನೆ ಮಾಡು, ಇವಾಗ್ಲೂ ಹೊಟ್ಟೆ ಎಲ್ಲ ಹಾಳಾಯ್ತದೆ, ಹುಷಾರು. ನಾಳೆ ಬೆಳಗ್ಗೆ ಗೊತ್ತಾಯ್ತದೆ. ಈಗ ಗಂಟೆ ಇದ್ದರೆ ನಾಳೆ ಬೆಳಗ್ಗೆ ಗೊತ್ತಾಯ್ತದೆ. ಹೋಗು ಮಿರ್ಚಿ. ಗೈಸ್ ಇವ್ರು ರಿಸ್ಕ್ ಮೇಲೆ ಇವ್ರು ಗೇಮ್ ಮಾಡ್ತಾ ಇರೋದು. ಇವ್ರಿಗೇನೇ ಆದರೂ ಇವರೇ ಜವಾಬ್ದಾರಿ. 17 ಗೈಸ್ 2 ಪ್ಲೇಟ್ ಮೇಲ್ ಆಗೋಯ್ತು. 2 ಪ್ಲೇಟ್ ಮೇಲ್ ಆಗೋಯ್ತು. ಆಗಿರೋದು ಈಗ 2ನೇದು ಇದು ಅಷ್ಟೇ. 2 ಪ್ಲೇಟ್ ಕಂಪ್ಲೀಟ್ ಆಯ್ತು ಇವಾಗ. 18. ನಿಮ್ಮ ಮನ್ಸ್ರನ್ರ ನೀವು. ಗೈಸ್ ಇವನ್ ಬಿಟ್ಟಾಕಿ ಇವನು ಎಷ್ಟು ತಿಂತಾನೆ ಅನ್ನೋದೇ ನನಗೆ ತುಂಬಾ ಕ್ಯೂರಿಯಸ್ ಆಗಿರೋದು. ತಿನ್ನಷ್ಟು ಬಿಡ್ಬೇಕು ನಮಗೆ.
20 19 ಮಗ 20 ನೀ ಗೈಸ್ 20 ಪುರಿ ತಿಂದ ಗೈಸ್ ಆಗ್ಲೇ 21 ನಂದು ಗೈಸ್ ಇವ್ರು ತಿಂತಾರದ್ ನೋಡಿದ್ರೆ ಇವತ್ತು ನಮ್ಮ ಜಾಬೆಲ್ಲ ಫುಲ್ ಖಾಲಿ ಮಾಡಾಕ್ತಾರೆ ಇವತ್ತು. 22 ಟ್ಯಾಕ್ಸಿ ನೋಡಿ ಆಗ ಅಡಾಡಿಸ್ಕೊತಾವ ನಾನು 23ನೇದು ಗೈಸ್ ಇವ್ರು ತಿಂದಾದ್ಮೇಲೆ ಚೂಟ್ ಆಗ್ಬಿಡ್ತೀನಿ ನಾನು, 1 ನಿಮಿಷ ಬರ್ತೀನಿ ಅಂದ್ಬಿಟ್ಟು. 4ನೇದು ಎಷ್ಟು 24 ಗಾಯ್ಸ್ 30 ಪುರಿ ತಿಂದ ಗಾಯ್ಸ್. ಇನ್ನೂ ತಿಂತಾನೆ ಅವನೇ, ಇಳಿಸ್ತಾನೆ ಅವನೇ ಚೆನ್ನಾಗಿ. ಇವತ್ತು ಊಟನೇ ಮಾಡಲ್ಲ, ಬೇಕಾದ್ರೆ ಇದೇ ಊಟ ಅಂತ ತಿಂತವನೆ. 31 ಹೌದು ಪಾನಿಪುರಿ ಕಣೋ, ಊಟ ಅಲ್ಲ. ಎಷ್ಟಾಯ್ತು? 31 ಲೆಕ್ಕ ಹಾಕೋತಿದ್ದೀನಿ ಗಾಯ್ಸ್ 31 ಪುರಿ 32. ತಿಂದವನ್ ಗಾಯ್ಸ್. 34 ಒಂದೊಂದು ಪುರಿನೂ ಹೆಂಗೆ ಲೆಕ್ಕ ಹಾಕ್ತವನೆ ಅಂತಂದರೆ ಒಂದು ಮಿಸ್ ಮಾಡ್ತಾ ಇಲ್ಲ. ಎಷ್ಟು? 35 ನೀನು ನನ್ನೇನು ನೋಡ್ತೀಯ ಮಗನೇ, ನಿಜಕ್ಕೆ ಟ್ಯಾಕ್ಸ್ ಬಿಡ್ತಾರೆ. ನನಗೇನು ಟೆನ್ಷನ್ ಇಲ್ಲ, ಇಬ್ಬರಲ್ಲಿ ಒಂದು ಅಮೌಂಟ್ ಅಷ್ಟೇ ಕೊಡ್ಬೇಕು ನಾನು. ಯಾರು ಸೋತಿರ್ತಾರೋ ಅವ್ರು ಗೆದ್ದಿರೋರ್ದು ಅವ್ರು ಪೇ ಮಾಡ್ಕೋತಾರೆ, ಸೋತವರು ಗೆದ್ದಿರೋರ್ನ ಪೇ ಮಾಡ್ಕೋತಾರೆ ಅಷ್ಟೇ. ನಮಗೇನು ಟೆನ್ಷನ್ ಇಲ್ಲ. ಸೊ ಒಬ್ರದ್ದು ಮಾತ್ರ ನಾವು ಪೇ ಮಾಡಬೇಕಾಗುತ್ತೆ. ಅದು ಬಿಟ್ಟರೆ ನಮಗೆ ಪ್ರೈಸ್ಗೊಂದು ಸ್ವಲ್ಪ ಅಮೌಂಟ್ ಹೋಗ್ಬೋದು ಅಷ್ಟೇ. ಏನು ಹೋಗ್ತಿಲ್ಲ ಅಂದರೆ ನಿಮ್ಮಂಥವ್ರು ಏನಾದರೂ ಬಡವ್ರ ಮನೇಲಿ ಉಟ್ಬಿಟ್ರೆ 39 ಪುರಿ 39 ಈ ಥರ 39 ಪುರಿ. ಇದು 40ನೇದು ಈಗ ಹಾಕಿದ್ರೆ 40 ಪುರಿ. 40 ಪುರಿ ಇನ್ನೂ ತಿಂತೀಯನೋ? ಇನ್ನೊಂದು 60 ತಿಂತ್ಯಾ? ಗಲಗಲ ಅಂತ ಐತೆ ನಿಮಗೆ. ಇನ್ನೂ ತಿಂತೀಯಾ? 40 ತಿಂತ್ಯಾ? 40 ಆಗೈತೆ 60 40 ಐತಲ್ವಾ? ಗೈಸ್ ಇವನೇ 40 ತಿಂದವನೇ ಅಂತಂದರೆ ಇವನು ಎಷ್ಟು ತಿನ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಯಾಕಾದರೂ ಚಾಲೆಂಜ್ ಕೊಟ್ಟನ ಅಂತ ಇವಾಗ ಯೋಚನೆ ಮಾಡ್ತಾ ಇದ್ದೀನಿ. 49 ತಿಂದವನು ಇವಾಗ. ಇನ್ನೊಂದೇ ಒಂದು ತಿಂದರೆ 50 ಪುರಿ ಆಯ್ತದೆ. 50 ಪುರಿ ಆಯಿತು. 50 ಆಯ್ತು. 50 ಗೈಸ್ 50 ಪುರಿ ತಿಂದವನೇ. ಕಾಂಪಿಟೇಷನ್ ಕೊಡೋಕ್ಕಾದ್ರೆ ಮನುಷ್ಯ ರೂಪದ ರಾಕ್ಷಸ ಇವನು. ಇವತ್ತೇ ಗೊತ್ತಾಗಿದ್ದು. ಕಾಂಪಿಟೇಷನ್ ಕೊಡೋಕೆ ಬಿಡಿ 50 ಇನ್ನು 50 ತಿಂದರೆ ನನಗೆ ಅವಾಗ ಎಷ್ಟು ಕಾಂಪಿಟೇಷನ್ ತಿಂತಿದ್ಯಾ? ಇನ್ನೇನೇ ಎಷ್ಟು ತಿಂತೀಯ ಹೇಳು ಕರೆಕ್ಟಾಗಿ. ಇಳಿಸ್ತಾನೆ ಅವನೇ. ಗೊತ್ತಿಲ್ಲ ಅಂದರೆ ಅರ್ಥ ಮಾಡ್ಕೊ, ಇನ್ನೂ 100 ಆದರೂ ಆಗ್ಬೋದು ಅಂತ ಹೇಳ್ತಾನೆ. ಅಲ್ಲ ಇಳಿಸ್ತಾನೆ ಅವನೇ. 50 ಬಿಟ್ಬಿಡಿ, ಇವಾಗ ಒಂದಾಯ್ತು. ಆಂಟಿ ನೀವು ಹೆಂಗೆ ಸಾಕಿದ್ದೀರಿ ಅವನ್ನ? ಗೌತಮ್ 55 ಪುರಿಗೆ ಸಾಕು ಸಾಕು ಅಂತ ಹೇಳ್ತವನೆ. ಎಷ್ಟಾಯ್ತು? 55 ಎಷ್ಟು? 55 ಆಯ್ತು ಒಂದು. ಗೈಸ್ ಸತತವಾಗಿ 55 ಪುರಿ ತಿಂದವನ್ ಗಾಯ್ಸ್. ನಿಮ್ಮ ಮನೇಲಿ ಇನ್ನ ಹೆಂಗೆ ಸಾಕೋರು ಅಂತ ಗೊತ್ತಿಲ್ಲ ಸೀರಿಯಸ್ ಆಗಿ. ನಾನು ಸ್ಟಾರ್ಟ್ ಆಯ್ತೈತಿ ನೋಡಿದ್ದೆ. ನೀನು ಸ್ಟಾರ್ಟ್ ಮಾಡೋ ನೀನು ಮಾಡೋ. ತಿಂದೇನಪ್ಪ? ನಿಧಾನ ಕಣೋ, ನಿಧಾನ ಹಿಂದಕ್ಕೆ ಆಯಿತು. ಗೈಸ್ ಯಾರೋ ಒಂದು ಅಣ್ಣ ಹಸುವಾಗ್ತೈತೆ ಏನಾದರೂ ಕೊಡಿಸಿ ಅಂತ ಕೇಳ್ತಿದ್ರು. ಸೊ ಅದಕ್ಕೆ ಇವಾಗ ಕೊಡಿಸ್ಬಿಟ್ಟು ಬರೋಕ್ಕೆ ಹೋಗಿದ್ದೆ. ಪ್ರಶಾಂತ್ ಮತ್ತು ಗೌತಮ್ ಅಲ್ಲವ್ರೆ. ಸೊ ವೀಡಿಯೋ ಮಾಡಲಿಲ್ಲ ಗೈಸ್, ಅದನ್ನೆಲ್ಲ ವೀಡಿಯೋ ಮಾಡಿ ಹಾಕೋದೆಲ್ಲ ಇಷ್ಟ ಇರಲಿಲ್ಲ. ಬಟ್ ಏನೋ ಒಂದು ಕೊಡಿಸ್ಬಿಟ್ಟು ಬಂದೆ ಬೇಕ್ರಿಯಲ್ಲಿ. ಸೊ ಇವಾಗ ಬನ್ನಿ ಚಾಲೆಂಜ್ನ ಕಂಟಿನ್ಯೂ ಮಾಡಬೇಕು. ಸೊ ಗೌತಮ್ ಮುಗೀತು, ಇನ್ನು ಪ್ರಶಾಂತ್ ಇದ್ದಿತ್ತೆ. ನೆಕ್ಸ್ಟು ಪ್ರಶಾಂತ್ ಇನ್ನು ಸ್ಟಾರ್ಟ್ ಮಾಡೋನೆ. ಆಗಲೇ ಒಂದು 5 ಪುರಿ ಇಳಿಸೋನೆ. ಇವನು ಕೌಂಟ್ ಮಾಡ್ಕೋತಾನೆ ಎಲ್ಲನೂ ಕರೆಕ್ಟಾಗೆ. 6 ಆಯಿತು ಗೈಸ್. 7. ಏಯ್ ವಾಮಿಟ್ ಎಲ್ಲ ಮಾಡ್ಕೊಬೇಡ ಕಣ ಆಗಲೇ. 8 ಗೈಸ್. 1 ಪ್ಲೇಟ್ ಕಂಪ್ಲೀಟ್ ಆಯಿತು ಗೈಸ್. ನನ್ನ ಪ್ರಕಾರ ಒಂದು 4 ಪ್ಲೇಟ್ಗೆ ಸುಸ್ತಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋದ. ಇವನು 6 ಪ್ಲೇಟ್ ತಿಂದವನೆ, 6.5 ಪ್ಲೇಟ್ ತಿಂದವನೆ. ಹೆಂಗಿತ್ತು ಎಕ್ಸ್ಪೀರಿಯೆನ್ಸು? ನಾಳೆ ಹೇಳ್ತೀನಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು. ಇವಾಗ ಹೇಳ, ಎಷ್ಟು ಅಷ್ಟೊಂದು ತಿಂತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತ ನಿಂಗೆ? ಎಷ್ಟಿತ್ತು? 15ಕ್ಕೆ ಫ್ಲಾಟ್ ಅನ್ಕೊಂಡಿದ್ದ. 12 ಗೈಸ್ 15ಕ್ಕೆ ಫ್ಲಾಟ್ ಅನ್ಕೊಬಿಟ್ಟು 55 ತಿಂದವನೆ. ಏನಾದರೂ 55 ತಿಂತೀನಿ ಅಂತ ಅಂದ್ಕೊಂಡಿದ್ರೆ ಒಂದು 100 ತಿಂತಿದ್ದ ಪಕ್ಕ. ಎಷ್ಟಾಯಿತು? 14 15 16 ಗಾಯ್ಸ್. ಫೈನಲಿ 2 ಪ್ಲೇಟ್ ಕಂಪ್ಲೀಟು. ಇನ್ನು ಇವನ್ನ ನೀನು ಬೀಟ್ ಮಾಡೋಕ್ಕೆ ಮಿಕ್ಕಿರೋ ಅಂಥ ಪ್ಲೇಟ್ಸ್ ಎಷ್ಟು ಗೊತ್ತಾ? 4 ಪ್ಲೇಟು. 18 ಗೈಸ್ ಇವನು ಗೌತಮು 55 ಪುರಿ ತಿಂದವನೆ. ಇವನು ಅದ್ರ ಮೇಲೆ ಒಂದು ಎಕ್ಸ್ಟ್ರಾ ತಿಂದರೂ ಅವ್ನು ವಿನ್ ಆದಂಗೆ 19 ಅಷ್ಟೇ. ಗೈಸ್ ಇವನು ಆಗಲೇ 38 ಪುರಿ ತಿಂದು ಮುಗಿಸ್ಬಿಟ್ಟವನೆ ಗಾಯ್ಸ್. ಗೈಸ್ ಇಂಥವ್ರೆಲ್ಲ ಬಡವ್ರ ಮನೇಲಿ ಉಟ್ಬಿಟ್ರೆ ಪಾಪ ಅವ್ರು ಅದೇನು ಮಾಡಬೇಕು ಅಂತ ಸೀರಿಯಸ್ಲಿ ಗೊತ್ತಾಯ್ತಿಲ್ಲ. ಒಬ್ಬೊಬ್ಬ 50 60 ಪುರಿ ತಿಂದರೆ ಎಲ್ಲಿನ ಥರದ್ದು ಊಟ ಅವ್ರಿಗೆಲ್ಲ. ನಿಮ್ಮ ಮನೆಗಳಲ್ಲಿ ನಿಮ್ಮನ್ನ ಹೆಂಗೆ ಸಾಕೋರು ಅಂತ ನಿಮಗೆ ನಿಜವಾಗ್ಲೂ ಗೊತ್ತಿಲ್ಲ. ನಿಜವಾಗ್ಲೂ ಹ್ಯಾಟ್ಸ್ ಆಫು. ಗೈಸ್ ಒಂದಾಗಲೇ 42 ಪುರಿ ಆಯಿತು. ಎಷ್ಟು? 43. ಪಾನಿ ಎಲ್ಲ ಚೆನ್ನಾಗಿಲ್ಲ, ಡಿಸ್ಕ್ವಾಲಿಫೈ.
44 ಭಯ್ಯ 44 45 40 ಹಾಂ ಈಗ 45 ಬಿಡು ಆಯಿತು 47 ಭಯ ನಮಗೆ ಮೋಸ ಮಾಡಬಾರ್ದು ನೀನು. ಎಷ್ಟು 46 ಗೈಸ್ ನೀನು 10 ಪುರಿ ತಿಂದರೆ ಗೌತಮ್ನ ಬೀಟ್ ಮಾಡ್ದಂಗೆ ಆಗುತ್ತೆ. 20 ಪ್ಲೀಸ್ ತಿನ್ನ ಆಯಿತು ಇವನು ಪೇ ಮಾಡೋದು. 48 ರೆಡಿಯಾಗು 49 ಗೈಸ್ 49 ಆಯಿತು. 50 ಗೈಸ್ 50 ಗೈಸ್ ನಾವು ಇವನ್ನೇ ಫಸ್ಟ್ ಬಿಡ್ಬೇಕಿತ್ತು ಎಷ್ಟು ತಿಂತ ನೋಡೋಣ ಅಂತ. ನಾವು ತಪ್ಪು ಮಾಡಿ ಗೌತಮ್ನ ಬಿಟ್ಬಿಟ್ವಿ. 55ಕ್ಕೆ ಸ್ಟಾಪ್ ಮಾಡಿಬಿಟ್ಟ. ಸೊ ನಾನು ಕಾಂಪೀಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಬೇಡ ಅಂತ ನಾನೇ ಸುಮ್ಮನೆ ಆಗ್ಬಿಟ್ಟೆ. 53 ಎಷ್ಟು 53 ಅಲ್ಲಿ 53 56 ಅಂತ ಭಯ್ಯ. ಅಲ್ಲ ಹೇಳಕ್ ಬಿತ್ತಿದ್ರು. 53 ಆಯಿತು ಗಾಯ್ಸ್. 54 ಪಾಪ 55 ಪಾಪ ಗೌತಮ್ದು ಈಗ ಸಮ ಆಯಿತು. ಗೌತಮ್ಗೂ ಇವನಿಗೂ ಸಮ ಆಯಿತು. 56 ಆಯ್ತು. 56ನೇದು ಗೈಸ್. ಗೌತಮ್ ಮೇಲೆ ಪ್ರಶಾಂತ್ ವಿನ್ನಾದ. ಗೈಸ್ ಇಬ್ಬರಿಂದ ಎಷ್ಟು ಪುರಿ ತಿಂದ್ರು ಗೊತ್ತಾ? 100 ಪುರಿ ಇಬ್ಬರಿಂದ. ಗೈಸ್ ಇಬ್ಬರಿಂದ 110 ಪುರಿ ತಿಂದವ್ರೆ. ಇನ್ನೂ ತಿಂತೇನಾ? ಗೈಸ್ ಪಾನಿಪುರಿ ತಿಂದ ಐತಿ. ಇವಾಗ 1 ಪ್ಲೇಟ್ ಸುಖಾಪುರಿ ಹೇಳೋಣಂತೆ. ತಿನ್ನ ಇನ್ನೂ ತಿನ್ನ ಪಾನಿಪುರಿ ಬೇಕಾದ್ರೆ. ಪಾಪ 100 110 ಇನ್ನೂ ತಿಂತೀನಂತ ನೀನು. ಇಬ್ಬರಿಂದ 120 125 ಪುರಿ ಆಯ್ತದೆ ಪಕ್ಕ. ಒಳ್ಳೆ ವ್ಯಾಪಾರ ಇವತ್ತು ಬೈಯಂಗೆ. ಕೌಂಟ್ ಮಾಡ್ತವ್ರೆ ಎಷ್ಟಾಯಿತು ಅಂತ. ಅಮೌಂಟು 350 ಆಗಿದೆ. ಇವನ್ 7 ಪ್ಲೇಟು ಇವನ್ 7 ಪ್ಲೇಟು. 7 ಪ್ಲೇಟ್ ಅಂದ್ರೆ 2 ಡ್ರಾ ಆಯ್ತದೆ. ಜಾಸ್ತಿ ತಿಂದಿದ್ದೀನಿ. ಇಲ್ಲ ಅಂದರೆ ಕಾಂಪ್ಲಿಮೆಂಟ್ರಿ ಇವರು ಡಿಸ್ಕೌಂಟ್ ಮಾಡಿ ನಮಗೆ 7 ಪ್ಲೇಟ್ ಹಾಕೊಟ್ರು. ಹಾಂ ಡಿಸ್ಕೌಂಟ್ ಮಾಡಿ ಹಾಕೊಟ್ಟಿರೋದು ನಮಗೆ. 60 ಪುರಿ. ಹ್ಞೂ 55 ಒಂದು 62 ಏನೋ ತಿಂದೋನು. ದೈವ ಜೊತೆ ಕಾಂಪಿಟೇಷನ್ ಬಿಟ್ರೆ ಗೆಲ್ಲಕ್ಕಾಗಲ್ಲ. ಹಾಗೆ ಇರುವಂತ ಇದೆ ಮಗನೇ, ಹೇಳು ಇವಾಗ ಅದು. ಗೈಸ್ ಹಾಗೆ ಇರುವಂತ ಇದೆ. ಫುಲ್ ಕಾಂಪ್ಲಿಮೆಂಟ್ರಿ ಕೊಡ್ತಾರೆ. ಸೊ ವಿಸಿಟ್ ಮಾಡಿ ಬಂದು. ಜುಡಿಯೋ ಎದುರುಗಡೆನೇ ಇರೋದು. ಸೊ ಈ ಕಡೆ ನೀವು ಬಂದರೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಬಂದು ಈ ಕಡೆ ಒಂದು ಜುಡಿಯೋ ಇರುತ್ತೆ. ಜುಡಿಯೋ ಆಪೋಸಿಟಲ್ಲಿ ಇರೋದು. ಶಾಪ್ ನೇಮ್ ಏನಿಲ್ಲ, ಪಾನಿಪುರಿ ಅಷ್ಟೇ. ಗೋಲ್ಗಪ್ಪ ಓಲಾ. ಮುಂಚೆನೇ ಹೇಳಿದ್ದೀನಿ ನಾನು, ಯಾರು ಸೋಲ್ತಾರೋ ಅವ್ರು ಗೆದ್ದಿರೋರ್ದು ಅಮೌಂಟ್ನ ಪೇ ಮಾಡಬೇಕು ಅಂತ. ಇವಾಗ ನೋಡಿದ್ರೆ ನನ್ನ ಹತ್ರ ಕಾಸಿಲ್ಲ, ನೀವು ಹೇಳಿಲ್ಲ, ನಾನು ಒಪ್ಕೊಂಡಿಲ್ಲ ಅಂತ ಹೇಳ್ತವನೆ. ಹೇಳ ಇವಾಗ ಹೇಳು. ಗೆದ್ದಿರೋದಕ್ಕೆ ಏನು ಅನಿಸ್ತಿದೆ? ಇನ್ನೂ ಗೊತ್ತಿಲ್ಲ ಅಲ್ಲ ನಿನಗೆ ಗೊತ್ತಿತ್ತ ನೀನೇ ವಿನ್ ಆಯ್ತೀನಂತ. ನನ್ನ ಜೊತೆ ಕಾಂಪೀಟ್ ಮಾಡಿದರೆ ನೀವು ಸೋಲ್ತಿದೆ ಈಗ ಮಾಡೋದಾ ಫಸ್ಟಿಂದ. ಈಗಲೂ ಮಾಡೋದೇ ಆದರೆ ಮಾಡ್ತೀವಿ. ಗೈಸ್ ಸೋತಿರೋನು ಗೆದ್ದಿರೋಂದು ಪೇ ಮಾಡ್ತವನೆ. ಎಷ್ಟು? 175. ಅಪ್ಪ ಈಗ ನಮ್ಮದು ಗೆದ್ದಿರೋ ಚಾಲೆಂಜ್ ಪ್ರೈಸ್ ಕೊಡಪ್ಪ. ಕ್ಯಾಶ್ ಪ್ರೈಸ್. ಗೈಸ್ ಇವ್ರದ್ದು ಪ್ರೈಸ್ ಏನಂತ ನಿಮಗೆ ಹೇಳ್ತೀನಿ, ವೆಯ್ಟ್ ಮಾಡಿ. ನೀ ಹೇಳೋದ್ರಲ್ಲಿ ಅಲ್ಲ ಗೈಸ್ ಫೈನಲಿ ಇಬ್ರದ್ದು ಚಾಲೆಂಜ್ ಮುಗೀತು. ನಾನು ಒಂದು ಪ್ಲೇಟ್ ತಿಂದೆ. ಇವಾಗ ಸುಖಾಪುರಿ ತಿಂತಾ ಇದ್ದೀನಿ. ಇನ್ನೂ ಒಂದಿದೆ. ನನಗೆ ಬಿಡೋದು. ಇನ್ನೂ ತಿಂತೀಯಾ? ನನಗೆ ಕರೆಕ್ಟಾಗಿ ಕಾಂಪಿಟೇಟರ್ ಕರ್ಕೊ ಬಂದಿಲ್ಲ. ನೀನು ಕಾಂಪಿಟೇಟರ್ ಕರೆಕ್ಟಾಗಿ ಕರ್ಕೊ ಬಂದಿದ್ರೆ ಆಯ್ತಿತ್ತು. ನಾನು ಸ್ಟಾರ್ಟಿಂಗ್ ಹೇಳ್ದೆ ಕಾಂಪಿಟೇಟ್ರು ರೆಡಿ ಮಾಡ್ತೀವಿ. ಯಾರನ್ನಾದ್ರು ಕಾಂಪಿಟೇಟರ್ ಅಂತ. ನನಗೂ ಒಳ್ಳೆ ಕಾಂಪಿಟೇಟರ್ ಅಲ್ಲ. ಅದಕ್ಕೆ 55 ಏನು ಮನ್ಸೂನ್ ಕರ್ಕೊಂಡೆ ಮೃಗನ್ ಕರ್ಕೊಂಡೆ. ಥ್ಯಾಂಕ್ ಯು ಭಯ್ಯ, ಬಾಯ್. ಪೇಮೆಂಟ್ ಮಾಡೋದು ಬೇಡವಾ? ಹಾಂ ಆಫರ್, ನಮ್ಗೆ ಆಫರ್ ಇಷ್ಟೊಂದು ಈಸಿ. 50% ಡಿಸ್ಕೌಂಟ್. 175 ಪೇ ಹೋಗಿ 50% ಡಿಸ್ಕೌಂಟ್. ವಿನ್ನರು ಪ್ರಶಾಂತ್ಗೆ ನಾವು ಒಂದು ಕೋಲ್ಡ್ ಜ್ಯೂಸ್ ಕೊಡಿಸ್ತಾ ಇದ್ದೀವಿ. ಅದೇ ಪ್ರೈಸು. ಜ್ಯೂಸ್ ಕೊಡಿಸ್ತಾರಂತೆ, ಅದೇ ಪ್ರೈಸು. ಇನ್ನೇನಾ
ಇನ್ನೇನು ಕೊಡಿಸ್ಬೇಕು? ತಿನ್ಸಿಲ್ವಾ? ತಿನ್ಸಿಲ್ವಾ? ಚಾಲೆಂಜ್ ಇವ್ನ ವೀಡಿಯೋಗೋಸ್ಕರ ನಾವು ಬಂದು ಹೊಟ್ಟೆ ಕೆಡ್ಸ್ಕೊಂಡು ತಿಂದಿದೀವಿ. ಅವ್ನು ಬರೀ ಒಂದು ಕೂಲ್ ಜ್ಯೂಸ್ ಕೆಟ್ಬಿಟ್ಟು ಏನ್ ತಿಂದಿಲ್ವಾ? ಹೊಟ್ಟೆ ತುಂಬಿಲ್ವಾ? ನಾಳೆ ಏನಾಯ್ತದೆ ಏನ್ ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ ಅಪ್ಪ. ತಿಂದಿರೋದು ಪೇ ಮಾಡಿಲ್ವಾ ಅವನು? ಪೇ ಮಾಡಿಲ್ವಾ ಕೇಳ. ನಿನಗ್ ತಿಂದಿರೋದಕ್ಕೆ ಅವ್ನು ಪೇ ಮಾಡಿರೋದು? ಅದಕ್ಕೆ ಅವ್ನು ಪೇ ಮಾಡವನೆ ನನ್ನ ಜೊತೆ. ಓ ಇವ್ನು ನಾನು ಪೇ ಮಾಡಿದ್ದೀನಲ್ಲ. ಪ್ರೈಸ್ ಕೊಡು, ಅವೆಲ್ಲ ನಮ್ಗೆ ಗೊತ್ತಿಲ್ಲ. ಗೈಸ್ ಅವೆಲ್ಲ ಗೊತ್ತಿಲ್ಲ, ನಾವ್ ಹೇಳಾಯ್ತು. ನಾನೇನು ಒಂದು ವಿಡಿಯೋ ಮಾಡಾಕ್ಬಿಡ್ತೀನಿ ನಿಜವಾಗ್ಲೂ. ಹಾಕು ಹಾಕು ಇದು ಪ್ರೈಸ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹಾಕು. ಪ್ರೈಸ್ ನಾನು ಏನು ಹೇಳೇ ಇರ್ಲಿಲ್ಲ ಗೈಸ್, ನಾನು ಪ್ರೈಸೇ ಹೇಳಿರ್ಲಿಲ್ಲ ಏನುವೆ. ವಿಡಿಯೋ ತೆಗಿಲ್ಲ ಇವಾಗ. ತೆಗಿ ಇರು. ತೆಗಿತೀನಿ. ಅಲ್ಲಿ ನಾನು ಇದೇ ಪ್ರೈಸ್ ಕೊಡ್ತೀನಿ ಅಂತ ಏನು ಹೇಳಿಲ್ಲ ನಾನು. ಕೊಡ್ತೀನಿ ಸರ್ಪ್ರೈಸ್. ಅದು ಏನು ಒಳ್ಳೆ ವ್ಯಾಲ್ಯೂ ಇರೋದೇ ಅಂತಂದೆ ನೀನು. ವರ್ತ್ ಇರೋದೇನೆ. ಏನಿಲ್ಲ, ಒಂದು ಇವಾಗ ಕಾರ್ ಕೊಡಿಸ್ಬಿಟ್ಟು ಸಾಕು. ಹೇಳೋ ಲ್ಯಾಂಬೋ ನಿಂಗೆ ಎಕ್ಸ್ಪೋಸ್ ಬೇಕಂತ ಅವ್ನಿಗೆ. ಇವಂದೇ ಕೊಟ್ಬಿಡು, ನಿಂದೆ ಕೊಟ್ಬಿಡು ಅವ್ನಿಗೆ. ನಂದೇ ಕೊಟ್ಬಿಡ್ತೀನಿ. ನಾನೊಂದು ಇದು ಹೇಳ್ಬಿಡು. ಒಂಚೂರ ನಿಯತ್ ಇಟ್ಕೊಳ್ರ. ಗೈಸ್ 200 ರೂಪಾಯಿ ಪಾನಿಪುರಿ ತಿಂದ್ಬಿಟ್ಟು ಒಂದು ಲ್ಯಾಂಬರ್ಗಿನಿ ಕೊಡ್ಸ್ಬೇಕಂತ ಅವ್ನಿಗೆ. ಬಂದು ಚಾಲೆಂಜ್ ಮಾಡ್ಬೇಕಿತ್ತು ನೀನು. ಹೌದು, ಆಯ್ತು ನಾನು ತಿಂದಿರೋದಲ್ಲ. ನಾವು ಚಾಲೆಂಜ್ ಕೊಡೋರು, ಚಾಲೆಂಜ್ ಮಾಡೋದಲ್ಲ ನಾವು. ನಾನು ತಿಂದಿರೋದಲ್ಲ ಮನ್ನ. ಫಸ್ಟ್ ಸ್ಟಾರ್ಟ್ ಮಾಡ್ದವ ನಾನು. ಯಾರು ಗೆಲ್ತಾರೆ ಅವ್ರಿಗೆ ಪ್ರೈಸ್. ಬೇಡ, ನಾ ತಿನ್ನಲ್ಲ, ನಮ್ಗೆ ಹುಷಾರಿಲ್ಲ ಈಗ. ಎಲ್ಲ ಡಬ್ಗಳು. ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಪಾನಿಪುರಿ ಚಾಲೆಂಜು ಮುಗೀತು. ಸೊ ನೆಕ್ಸ್ಟ್ ಯಾವ ಚಾಲೆಂಜ್ ಮಾಡಬೇಕಂತ ಯೋಚನೆ ಮಾಡ್ತೀವಿ. ಸೊ ಸಿಗೋಣ. ಇವಾಗ ಹೋಗಿ ಜ್ಯೂಸ್ ಕುಡಿಬೇಕು, ಬನ್ನಿ ಹೋಗೋಣ. ಜ್ಯೂಸ್ಗೋಸ್ಕರ ಇವನು ಫ್ರೆಂಡ್ಶಿಪ್ನೇ ಇದು ಮಾಡ್ತಾನೆ ಗೈಸ್. ನಾವು ಫ್ರೆಂಡ್ಗೋಸ್ಕರ ಫುಲ್ ಜ್ಯೂಸೇ ಕೊಡಬೇಕು. ಡ್ರ್ಯಾಗನ್ ಬಂದ, ಸಾಕಾಗ್ಬಿಟ್ಟವನೆ ಇವನು. 70 ಪುರಿ ತಿಂದ ಅಂದಿದ ತಕ್ಷಣ. ಲೇ ಆಯ್ತು, ನೀನು ಎಷ್ಟು ತಿಂತಿದೆ? ನಿನಗೆ ಚಾಲೆಂಜ್ ಕೊಟ್ಟಿದ್ರೆ ನೀ ಎಷ್ಟು ತಿಂತಿದೆ? 120. ಎಷ್ಟು? ಈಗಲೂ ಹೋಗದಪ್ಪ. ಇಲ್ಲ ಡ್ರ್ಯಾಗನ್ 120 ತಿಂತ ಇದ್ದಂತೆ. ಈ 120 ಇದೀರಿ, ಅದ್ರ ಮೇಲೆ ಒಂದು ತಿಂಬಿಟ್ಟು ಚಾಲೆಂಜ್ ಆಯ್ತದೆ ಕಣ. ಏನಾಯ್ತು ವಿನ್ನರ್ಗೆ? ಮನೆಗೆ ಹೋಗ್ಬಿಟ್ಟು ವಾಶ್ರೂಮ್ಗೆ ಹೋಗಿ ಎಲ್ಲ ಇಳಿಸ್ಬಿಟ್ಟು ಮತ್ತೆ ಕರೆಕ್ಟ್ ಗೈಸ್ ಹೇಳೋದೇ ಮಾಡೋದಾಯ್ತು. ಗೈಸ್ ವಿನ್ನರ್ಗೆ ನಾನು ಆಪ್ಷನ್ ಕೊಟ್ಟಿದ್ದೆ. ಇವಾಗಾದರೆ ಏನಾದ್ರು ತಿನ್ನಿಸ್ತೀನಿ, ಹಿಂಗೆ ವಾಚ್ ಬೇಕು ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಂತ. ಸೊ ಸ್ವಲ್ಪ ದಿನ ವೆಯ್ಟ್ ಮಾಡಿ, ವೆಯ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೇನೆ ಏನೇ ಇಲ್ಲೇ ಹೇಳ್ಬಿಡು ಗೈಸ್. ಒಟ್ಟಿನಲ್ಲಿ ಒಂದು ವಾಚ್ ಕೊಡಿಸ್ಬೇಕಂತ ಹೇಳಿದ್ದೀನಿ ನಾನು. ಸೊ ಸ್ವಲ್ಪ ದಿನ ವೆಯ್ಟ್ ಮಾಡು, ಚೆನ್ನಾಗಿರೋ ವಾಚೇ ಕೊಡಿಸ್ತೀನಿ ಗೈಸ್. ಒಟ್ಟಿನಲ್ಲಿ ಚೆನ್ನಾಗಿರೋದೇ ಕೊಡಿಸ್ತೀನಿ. ಗೌತಮ್ ಕೊಡಿಸಿದ್ದೀನಿ ಇವಾಗ. ಆಯ್ತು ಮುಂದೆ ತಗೋಬರ ಗೈಸ್. ಇದನ್ನ ಗೌತಮ್ ನಾನು ಕೊಡಿಸಿದ್ದು. ಇವಂಗು ಥರ ಒಂದು ಚೆನ್ನಾಗಿರೋದು ಕೊಡಿಸ್ತೀನಿ. ಏನು ಎದುರ್ತಾವ್ ನೋಡಲ್ಲ, ಅವ್ನು ಕೊಡಲ್ಲ ಕಣವನು. ಗೈಸ್ ಗೌತಮ್ ವಾಚ್ ಕೊಡ್ತಾವನು. ಫೈನಲಿ ನಾನು ವಾಚ್ ನಂಗೆ ವಾಪಸ್ ಕೊಡ್ತಾವನೆ. ತಗೊಳ್ಳ ಒಯ್ದಂಗೆ ಹೇಳಿ ಕೊಡ್ಸ್ಬಿಟ್ಟು 50 ಸಲ ಹೇಳಿ ತೋರಿಸ್ತಾನೆ. ಕೊಟ್ಟಿದ್ದೀನಿ ಮಗ. ಇಲ್ಲಿ ನೀನೆಂತ ಬರ ಚಾಲೆಂಜ್ ಮಾಡೋಣ. ಪುಷಪ್ ಏನು ಮಾಡೋದು? ನಮ್ಮ ಬೈಯನ ಹತ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದೀವಿ. ಅವನೇ ಖುಷಿ ಪಟ್ಟು ಮಾಡಿದವನು. ಇಲ್ಲ, ನಾವೇ ಆ್ಯಡ್ ಮಾಡಿಸ್ತಿರೋದು, ಸೆಲ್ಫ್ ಪ್ರಮೋಷನ್. ಗೈಸ್ ಈಗ ನೆಕ್ಸ್ಟು ಡ್ರ್ಯಾಗನ್ ಮಾಡೋಕ್ಕೆ ಬಂದವನೇ ಚಾಲೆಂಜು. ಒಂದು ಪ್ಲೇಟ್ ಅಷ್ಟೇ ಚಾಲೆಂಜ್ ಮಾಡ್ತೀಯ ಹೇಳು. ಇಲ್ಲ, 30 ಸೆಕೆಂಡ್ ವಿನು ಎಷ್ಟು ತಿಂತ ನಮ್ಗೆ ಗಿಫ್ಟ್ ಅದು. 30 ಸೆಕೆಂಡ್ ಅಲ್ಲ ಗೈಸ್. ಸಬ್ಸ್ಕ್ರೈಬ್ ಆಗಿದೆ ಗೈಸ್. ಬೆಲ್ ನೋಡಿ ನೋಡಿ ಗೈಸ್. ಇವಾಗ ನಾವು ಡ್ರ್ಯಾಗನ್ಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀವಿ. ಸೊ 1 ಪ್ಲೇಟ್ ಸುಖಾಪುರಿನ 15 ಸೆಕೆಂಡಲ್ಲಿ ತಿನ್ನಬೇಕು. ಸೊ ಅವನೇನಾದ್ರೂ 15 ಸೆಕೆಂಡ್ ಒಳಗಡೆ ತಿಂದರೆ ಬಿಲ್ಲು ನಾನು ಪೇ ಮಾಡ್ತೀನಿ. ಅವ್ನು ತಿಂದಿಲ್ಲ ಅಂದರೆ ನಮ್ಮದು ಸೇರ್ಸಿ ಅವನೇ ಪೇ ಮಾಡಬೇಕು. ನಾವು 1 ಪ್ಲೇಟ್ ಸುಖಾಪುರಿ ತಿಂತೀವಿ. ಗೈಸ್ ಇವ್ನು ಹೆಂಗಾರ ಹಾಕೊಳ್ಳಿ ಅದು. ಬೈ ಅಲ್ಲಿ ಇಡು ಬೈ, 1 ನಿಮಿಷ ಇಡು ಬೈ. ಗೈಸ್ ಈಗ 15 ಸೆಕೆಂಡ್ ಒಳಗಡೆ ಅವನು ಇದು ಫುಲ್ ಖಾಲಿ ಮಾಡಲಿಲ್ಲ ಅಂತಂದರೆ ಸೊ ನಮಗೂ 1 ಪ್ಲೇಟ್ ಸೇರಿಸಿ ಇವನು ಪೇ ಮಾಡಬೇಕು, ಅದ್ರದ್ದು ಸೇರಿಸಿ. ಓಕೆನಾ? ಓಕೆ ಇಲ್ಲ, ಓಕೆ ಅನ್ಬೇಕಷ್ಟೇ. ಅರ್ಧ ಗಂಟೆ ಕೆಲಸ ಮಾಡೋದು ಎಷ್ಟು ಕೊಡ್ತೀಯಾ ಸಂಬಳ? ಅವ್ನು ಕನ್ನಡ ಬರಲ್ಲ. ಇರೋ ಗೈಸ್ ಇವಾಗ ಚಾಲೆಂಜ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲ ಬಾರಿ ಗೌತಮ್, ಇದು ಓಪನ್ ಮಾಡ್ಬಾರೋ. ಏನು ಬಾಯಿ ಪೂರ್ತಿ ಖಾಲಿ, ನಾಲ್ಗೆ ಆಚೆ ಕೂರಿಸ್ಬೇಕು. ಸೆಕೆಂಡ್ ಆಯ್ತು. 11, 12, 13, 14 ಮುಗಿತು. 5 ಸೆಕೆಂಡ್ ಎಕ್ಸ್ಟ್ರಾ.
20 ಸೆಕೆಂಡು 30 ಸೆಕೆಂಡ್ ಆಯ್ತು. ಆಯ್ತು 25 ಸೆಕೆಂಡ್ ಕೊಡ್ತೀನಿ ನೋಡಿ ಕೊಡಿ 25 ಸೆಕೆಂಡ್ ನೋಡು ಮುಗೀತು ಬಿಡು ಮುಗೀತು ನೋಡಿ ಮುಗೀತು ಈಗ ಮುಸ್ಕ ರೆಡಿ ನಮ್ದು ಜರ ಪೇ ಮಾಡ್ಬೇಕು ಇವಾಗ ಮಾಡು ಗೈಸ್. ಡ್ರ್ಯಾಗನ್ ನಮ್ಮ ಚಾಲೆಂಜರ್ ಸೋತವನೆ ಬೈ ಇನ್ನೊಂದು ಪ್ಲೇಟ್ ಕಾಫಿ ಕೊಡು. ಅಲ್ಲ ಅವ್ನಿಗೆ ಪಾಪ ನಿಮ್ದೇ ತಿನ್ನಲ್ಲ ಅನ್ಕೋ ಗೈಸ್ ಫುಲ್ ಖಾರ ಹಾಕ್ಸ್ಬಿಟ್ಟವನೇ ಹೇಳ್ಬಿಟ್ಟು ಹೋಗು ಪ್ರಶಾಂತು. ಬೈ ಹಿಂಗೆ ಖುಷಿ. ಒಂದು ಏನು ಗೊತ್ತಾ ಪಾಕಿಗಳು ಹಂಗೆ ನುಂಗ್ಕೊಬಿಡೋಣ ಅನ್ಕೊಂಡು ಎಲ್ಲ ನಿಮ್ಗೆ ಅಷ್ಟು ಈಸಿ ಇಲ್ಲ ತಮ್ಮದು ಬೈ ಇನ್ನೊಂದು ಪ್ಲೇಟು. ಯಾರು ಅಡುಗೆ ಹೇಳ್ತಿದ್ಯಾ ಕಟ್ ಮಾಡೋ ನಿಮ್ಮ ಥ್ಯಾಂಕ್ ಯು ಬಾಯ್ ಬಾಯ್. तुम्हारा नाम क्या? ಗೋರೆಲಾಲ್ ಗೋರೆಲಾಲ್ ಹೋರಿಲಾಲ್. ಬಾಯ್ ಬಾಯ್. ಟೇಸ್ಟ್ ಚೆನ್ನಾಗಿತ್ತು.